ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಒಂದು ಚಿತ್ರವನ್ನು ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿ ತಮಗೆ ಯಾವ್ಯಾವ ಪ್ರಾಣಿಗಳು ಕಾಣಿಸ್ತಾ ಇದೆ, ಯಾವ ರೀತಿ ಕಾಣ್ತಾ ಇದೆ ಈ ಚಿತ್ರಗಳನ್ನು ಅಂತೇಳಿ ನೋಡಿ. ಈ ರೀತಿಯಾದಂಥ ಸೌಂದರ್ಯವನ್ನು ನೀವು ಎಲ್ಲಿ ಕಾಣ್ತೀರಿ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ. ಹೌದು, ಸರಿಯಾಗಿದೆ ನೋಡಿ. ಈ ಒಂದು ಎಲ್ಲ ಚಿತ್ರಗಳು ನಿಸರ್ಗಕ್ಕೆ ಸಂಬಂಧಪಟ್ಟಂಥವು, ಕಾಡಿಗೆ ಸಂಬಂಧಪಟ್ಟಂಥವು, ಅರಣ್ಯಕ್ಕೆ ಸಂಬಂಧಪಟ್ಟಂಥವು, ಫಾರೆಸ್ಟ್ಗೆ ಸಂಬಂಧಪಟ್ಟಂಥ ಈ ಎಲ್ಲ ವಿಷಯಗಳನ್ನು ನೀವು ಸಾಧ್ಯವಾದ ಮಟ್ಟಿಗೆ ಹಳ್ಳಿಗಾಡಲ್ಲಿ ನೋಡ್ತೀರಾ. ಈ ಒಂದು ಸೌಂದರ್ಯವನ್ನು ನಾವು ಕಣ್ತುಂಬಿಕೊಳ್ಬೇಕಂತಂದರೆ ಈ ಒಂದು ಸ್ಥಾನಗಳಿಗೆ ಭೇಟಿ ಕೊಡಲೇಬೇಕು, ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ. ಆ ರೀತಿ ಈ ಎಲ್ಲ ಸೌಂದರ್ಯಗಳನ್ನು ಸವಿಯದ ಮನುಷ್ಯ ಕವಿಯ ಕಲ್ಪನೆಯನ್ನು ಕಾಣುವಂಥ ಮನಸ್ಥಿತಿ ಉಳ್ಳವರಾಗಿರಬೇಕು. ಆವಾಗ ಈ ಸೌಂದರ್ಯವನ್ನು ನಾವು ಉತ್ತಮವಾಗಿ ಸವಿಯಲು ಒಂದು ವೇದಿಕೆಯಾಗಿ ನಿರ್ಮಾಣವಾಗ್ತದೆ. ಈ ಎಲ್ಲ ಚಿತ್ರಗಳಲ್ಲಿ ಕೂಡ ನೀವು ಸ್ವಚ್ಛಂದವಾಗಿ ಎಲ್ಲ ಪ್ರಾಣಿಗಳು ತಿರುಗಾಟವನ್ನು ನೋಡ್ತೀರಾ. ಎಲ್ಲ ಪ್ರಾಣಿಗಳು ತಮಗೆ ಇಚ್ಛೆ ಬಂದಂತೆ ಅವೇನು ಮಾಡ್ತಾ ಇದ್ದಾವೆ, ಎಲ್ಲಿ ಬೇಕಾದರಲ್ಲಿ ತಿರುಗಾಡ್ತವೆ. ಸ್ವತಂತ್ರವಾಗಿ ತಿರುಗಾಡುವಂಥ ಯೋಚನೆಯಲ್ಲಿ ಅವೆಲ್ಲವೂ ಕೂಡ ಇವೆ. ಒಂದು ವೇಳೆ ಅವುಗಳೆಲ್ಲವನ್ನು ಕೂಡ ನಾವು ಕಂಟ್ರೋಲ್ಗೆ ತಗೊಂಡ್ರೆ ಅವುಗಳ ಸ್ಥಿತಿ ಏನಾಗಬೇಡ ಹೇಳಿ, ಹೌದಾ? ಈಗ ನಮ್ಮ ಮನೆಯಲ್ಲೇ ಕೂಡ ನೀವು ನೋಡ್ಬೋದು, ನಮ್ಮ ಮನೆಗಳೆಲ್ಲ ಏನೇ ಮಾಡ್ತೀವಿ, ದನ ಕರುಗಳನ್ನು ಕಟ್ತೀವಿ, ಅವುಗಳಿಗೆ ಸ್ವತಂತ್ರವಾಗಿರಲು ಬಿಡಲ್ಲ. ಅವುಗಳನ್ನು ಏನು ಮಾಡ್ತೀವಿ, ಒಂದು ಹಗ್ಗವನ್ನು ಕಟ್ಟಿ ಒಂದು ಕಡೆಯೇ ಕೂಡ ಕೂಡಿ ಹಾಕ್ತೀವಿ. ಆದರೆ ಈ ನಿಸರ್ಗದಲ್ಲಿ ಆಗಾಗಲ್ಲ. ಏನು ಮಾಡ್ತೇವಪ್ಪ ಅಂದರೆ ಅರಣ್ಯದಲ್ಲಿ ತಮಗೆ ಬೇಕಾದಂತೆ ಸ್ವಚ್ಛಂದವಾಗಿ ಎಲ್ಲ ಕಡೆ ಪ್ರಾಣಿಗಳು ಹಾರಾಡಿಕೊಂಡು ತಿರುಗಾಡಿಕೊಂಡು ಆಹಾರವನ್ನು ಸೇವಿಸುತ್ತಾ ಅವುಗಳು ತಾವೇ ರಾಜರು ಎಂಬಂತೆ ಆ ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತವೆ, ಹೌದಾ? ಅದೇ ರೀತಿಯಾದಂಥ ಒಂದು ಕಾಡಿನ ಬಗ್ಗೆ ಒಬ್ಬ ಯುವಕ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅನ್ನೋದ್ರ ಬಗ್ಗೆ ಒಂದು ಪಾಠ ಇದೆ ನಿಮಗೆ. ಆ ಪಾಠದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಆ ಪಾಠದ ಹೆಸರು ದ ಚೈಲ್ಡ್ ಹೂ ಸೇವ್ಡ್ ದಿ ಫಾರೆಸ್ಟ್. ಮೊದಲಿಗೆ ಈ ಒಂದು ಪಾಠದಲ್ಲಿ ಬರುವಂಥ ಶಬ್ದಗಳ ಅರ್ಥವನ್ನು ಗ್ರಹಿಸೋಣ. ಸ್ಪ್ರಿಂಟಿಂಗ್, ರನ್ನಿಂಗ್ ವೆರಿ ಫಾಸ್ಟ್. ಅಥಾರಿಟಿ, ಪೀಪಲ್ ಹೂ ಹ್ಯಾವ್ ಪವರ್. ಕಂಪ್ಲೇನ್, ಎಕ್ಸ್ಪ್ರೆಸ್ dissatisfaction about something. Delighted, happy. Appreciate, praise. Prose, the child who saved the forest. Prem lived with his parents in a small village near ಬಂಡೀಪುರ ಫಾರೆಸ್ಟ್. ಪ್ರೇಮ್ ಎಂಬ ಯುವಕ ಆ ಬಂಡೀಪುರ ಫಾರೆಸ್ಟ್ನ ಹತ್ತಿರದಲ್ಲೇ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ ತನ್ನ ತಂದೆ ತಾಯಿಯೊಂದರಿಗೆ, ಪೇರೆಂಟ್ಸ್ಗಳ ಜೊತೆ. ಈ ಆ್ಯಡ್ ದಿ ಗುಡ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕ್ ಇನ್ ದಿ ಫಾರೆಸ್ಟ್. ಅವನಿಗೆ ಒಂದು ಉತ್ತಮವಾದಂಥ ಹವ್ಯಾಸ ಇರ್ತದೆ. ಆ ಹವ್ಯಾಸ ಏನಪ್ಪ ಅಂತಂದರೆ ಸಾಯಂಕಾಲ ಆ ಒಂದು ಫಾರೆಸ್ಟ್ನಲ್ಲಿ ವಾಕ್ ಮಾಡುವುದು. ಆಫ್ಟರ್ ಸಮ್ ಡೇಸ್ ಈ ಬಿಕೇಮ್ ಫ್ರೆಂಡ್ಲಿ ವಿತ್ ದಿ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇನ್ ದಿ ಫಾರೆಸ್ಟ್. ಕೆಲವು ದಿನಗಳ ಕಳೆದ ನಂತರ ಅಲ್ಲಿರುವಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅವನೇನಾಗ್ತಾನೆ, ಗೆಳೆಯನಾಗ್ತಾನೆ, ಫ್ರೆಂಡ್ ಮಾಡ್ಕೊಳ್ತಾನೆ. ಒನ್ ಡೇ ಈ ಕೇಮ್ ಹೋಮ್ ಫ್ರಾಮ್ ಸ್ಕೂಲ್ ಲುಕಿಂಗ್ ಸ್ಯಾಡ್. ಒಂದು ದಿನ ಏನಾಗ್ತದಪ್ಪ ಅಂತಂದರೆ ಅವನು ಶಾಲೆಯಿಂದ ಮನೆಗೆ ಬಂದಾಗ ಅವನೇನಾಗ್ತಾನೆಪ್ಪ ಅಂತಂದ್ರೆ ಸ್ಯಾಡ್ ಆಗಿರ್ತಾನೆ. ಈಸ್ ಮದರ್ ಆಸ್ಕ್ಡ್, ವಾಟ್ ಈಸ್ ದಿ ಮ್ಯಾಟರ್ ಪ್ರೇಮ್? ಅವರ ತಾಯಿ ಅವನಿಗೆ ಕೇಳ್ತಾರೆ, ಏನಾಯಿತು ಪ್ರೇಮ್, ಯಾಕೆ ಈ ರೀತಿ ಡಲ್ ಆಗಿದೆಯಾ, ಮುಖ ಸೊಪ್ಪೆ ಆಗಿದೆ ನಿಮ್ಮದು, ಯಾಕೆ ಸೊಪ್ಪೆ ಆಗಿದೆ ಅಂತೇಳಿ ಕೇಳ್ತಾರೆ. ಆ ಮುಖ ಸೊಪ್ಪೆ ಆಗಿರಲು ಕಾರಣ ಏನು ಅಂತೇಳಿ ತನ್ನ ತಾಯಿ ಕೇಳಿದಾಗ ಈ ರಿಪ್ಲೈಡ್, ಅವನು ಉತ್ತರಿಸ್ತಾನೆ, ಮಾ, ಐ ಹ್ಯಾವ್ ಯರ್ಡ್ ದ್ಯಾಟ್ ಮನಿ ಟ್ರೀಸ್ ಇನ್ ದಿ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ವೇರ್ ವಿಲ್ ದಿ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದಿ ಟ್ರೀಸ್ ಆರ್ ಕಟ್? ಅವನು ಹೇಳ್ತಾನೆ, ಅಮ್ಮ, ನಾನು ಕೇಳಿದೆ, ಕಾಡಿನಲ್ಲಿರುವಂಥ ಗಿಡಗಳನ್ನೆಲ್ಲ ಏನು ಮಾಡ್ತಾ ಇದ್ದಾರಂತೆ, ಕಟ್ ಮಾಡ್ತಾ ಇದ್ದಾರಂತೆ, ಕಡಿತಾ ಇದ್ದಾರಂತೆ. ಒಂದು ವೇಳೆ ಕಾಡಿನಲ್ಲಿರುವಂಥ ಗಿಡ ಮರಗಳೆಲ್ಲ ಕಡಿದಾಗ ಅಲ್ಲಿರುವಂಥ ಪ್ರಾಣಿಗಳು, ಪಕ್ಷಿಗಳು ಎಲ್ಲಿಗೆ ಹೋಗಬೇಕು, ಅವು ಏನು ಮಾಡಬೇಕು ಅಂತೇಳಿ ಚಿಂತೆ ಮಾಡ್ತಾ ಇರ್ತಾನೆ.
ನೋಡಿ ಅವನು ಸಾಯಂಕಾಲ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಆ ಎಲ್ಲ ಪಕ್ಷಿ ಪ್ರಾಣಿಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಫ್ರೆಂಡ್ ಆಗಿರ್ತಾನೆ. ಆ ರೀತಿಯಾದಂಥ ಒಂದು ಚಿತ್ರವನ್ನು ಇಲ್ಲಿ ನೀವು ನೋಡ್ತೀರಾ. His mother knew that Frame loved trees, birds, animals and flowers, so she shared. ಅವನ ತಾಯಿಗೆ ಅರ್ಥ ಆಗುತ್ತೆ, ಈ ನನ್ನ ಮಗ ನಿಸರ್ಗವನ್ನು ಪ್ರೀತಿ ಮಾಡ್ತಾನೆ, ಮರಗಿಡಗಳನ್ನು ಪ್ರೀತಿಸ್ತಾನೆ, ಅವನಿಗೆ ಟ್ರೀಸ್, ಬರ್ಡ್ಸ್, ಆ್ಯನಿಮಲ್ಸ್, ಮರ, ಪಕ್ಷಿ, ಪ್ರಾಣಿ, ಫ್ಲವರ್ಸ್, ಹೂ ಗಿಡಗಳು ಎಲ್ಲವೂ ಕೂಡ ಅವನಿಗೆ ಇಷ್ಟ ಆಗಿದೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಅವನಿದ್ದಾನೆ ಅಂತೇಳಿ ತಾಯಿ ಗೊತ್ತಾಗ್ತದೆ. ವೈ ಡೋಂಟ್ ಯು ಗೋ ಟು ದಿ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರೀನ್? ಯಾಕೆ ನೀನು ನಿನ್ನ ಗೆಳತಿ ನಸ್ರೀನ್ ಜೊತೆ ಕಾಡಿಗೆ ಹೋಗಬಾರ್ದು? ಫೈಂಡ್ ಔಟ್ ವಾಟ್ ಆ್ಯಸ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ. ಬೇರೆಯವ್ರು ಹೇಳೋದು ಕೇಳೋದಕ್ಕಿಂತ ಮುಂಚೆ ನೀನು ನಿನ್ನ ಗೆಳತಿಯೊಂದಿಗೆ ಏನು ಮಾಡು, ಫಾರೆಸ್ಟ್ಗೆ ಹೋಗಿ ಅಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಬಾ ಅಂತೇಳಿ ಅವನಿಗೆ, ಪ್ರೇಮ್ಗೆ ತನ್ನ ತಾಯಿ ಹೇಳ್ತಾಳೆ. ಪ್ರೇಮ್ took his friend Nasrin with him to the forest. They walked to their most favorite place in the forest. ಅವರೇನು ಮಾಡ್ತಾರೆ, ತಮಗೆ ಅತಿ ಇಷ್ಟವಾದಂಥ ಒಂದು ಅಲ್ಲಿ ಪ್ಲೇಸ್ ಇರುತ್ತೆ, ಜಾಗ, ಆ ಜಾಗಕ್ಕೆ ಏನು ಮಾಡ್ತಾರೆ, ಹೋಗ್ತಾರೆ. ಆ್ಯಸ್ ದೇ ಸ್ಯಾಟ್ ಆನ್ ದಿ ರಾಕ್ ಆ್ಯಂಡ್ ಲುಕ್ಡ್ ಅರೌಂಡ್. ಆ ಒಂದು ರಾಕ್ ಮೇಲೆ ಕೂತು ಸುತ್ತಲೂ ಕೂಡ ನೋಡ್ತಾರೆ. ಈರಾ ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ದೆಮ್. ಆ ಒಂದು ಪ್ರಾಣಿಗೆ ಅವರು ಹೆಸರಿಟ್ಟಿರ್ತಾರೆ, ಡೀರ್ಗೆ, ಈರಾ ಅಂತೇಳಿ. ಅದೇನು ಮಾಡ್ತದಪ್ಪ ಅಂದರೆ ಅವರಿಗೆ ನೋಡಿದ ತಕ್ಷಣ ವೇಗವಾಗಿ ಓಡಿ ಬರ್ತದೆ. ನಸ್ರೀನ್ ಆಸ್ಕ್ಡ್ ಪ್ರೇಮ್, ವಾಟ್ ಈಸ್ ದಿ ಮ್ಯಾಟರ್? ವೈ ಈಸ್ ದಿ ಡೀರ್ ಲುಕಿಂಗ್ ಸ್ಯಾಡ್? ಏನು ತೊಂದರೆ ಆಗ್ತಾಯಿದೆ ಇಲ್ಲಿ? ಯಾಕೆ ಈ ಒಂದು ಡೀರು ತುಂಬ ಸಪ್ಪೆ ಆಗಿದೆ, ಮುಖ ಸಪ್ಪೆ ಆಗಿದೆ, ಅದು ಸ್ಯಾಡ್ ಆಗಿದೆ ಅಂತೇಳಿ ಕೇಳ್ತಾಳೆ. ಆವಾಗ ಪ್ರೇಮ್ ಹೇಳ್ತಾನೆ, ಪ್ರೇಮ್ replied that the trees in that forest would soon be cut down and Ira must have heard about this. Both thought for a while about where these animals would go. ಅವನು ಹೇಳ್ತಾನೆ, ಇದು ಭಾಳ ಬೇಗನೆ ಇಲ್ಲಿರುವಂಥ ಮರಗಿಡಗಳನ್ನೆಲ್ಲ ಏನು ಮಾಡ್ತಾರಂತೆ, ಕಟ್ ಮಾಡ್ತಾರಂತೆ. ಅದನ್ನು ಕೇಳಿ ಈರಾ ಏನಾಗಿದೆ, ಸ್ಯಾಡ್ ಆಗಿದೆ. ಒಂದು ವೇಳೆ ಇವೆಲ್ಲ ಮರಗಿಡವನ್ನು ಕಡಿದರೆ ಈ ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗಬೇಕು ಅಂತೇಳಿ ಹೇಳ್ತಾನೆ ನಸ್ರೀನ್ಗೆ. ದೆನ್ ಪ್ರೇಮ್ ಲುಕ್ಡ್ ಆ್ಯಟ್ ನಸ್ರೀನ್ ಆ್ಯಂಡ್ ಆಸ್ಕ್ಡ್, ಹೌ ಕ್ಯಾನ್ ವಿ ಸ್ಟಾಪ್ ದಿ ಕಟಿಂಗ್ ಡೌನ್ ಆಫ್ ಟ್ರೀಸ್? ಕೇಳ್ತಾನೆ. ನಸ್ರೀನ್ ನೋಡಿಕೊಂಡು ಹೇಳ್ತಾನೆ, ನಾವು ಈ ಮರಗಿಡಗಳನ್ನು ಕಟ್ ಮಾಡೋದನ್ನು ಹೇಗೆ ನಿಲ್ಲಿಸೋಕ್ಬೇಕು? ಈ ನಿಲ್ಲಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತೇಳಿ ನಸ್ರೀನ್ ಕೇಳ್ತಾನೆ. ಆವಾಗ ನಸ್ರೀನ್ ರಿಪ್ಲೈಡ್, ಉತ್ತರಿಸ್ತಾಳೆ ನಸ್ರೀನ್ ಏನಂತ, ವಿ ವಿಲ್ ಅಪ್ರೋಚ್ ದಿ ಅಥಾರಿಟೀಸ್ ಕನ್ಸರ್ನ್ ಟು ಸ್ಟಾಪ್ ದಿ ಕಟಿಂಗ್ ಡೌನ್ ಆಫ್ ಟ್ರೀಸ್. ನಾವು ಇದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗೆ ಏನು ಮಾಡಬೇಕು, ಪತ್ರವನ್ನು ಬರಿಬೇಕು, ಅವರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು, ಅವರಿಗೆ ನಾವು ವಿನಂತಿಯನ್ನು ಮಾಡಿಕೊಡ್ಬೇಕು, ಈ ಮರಗಿಡಗಳನ್ನು ಕಟ್ ಮಾಡಬೇಡ್ರಿ ಅಂತೇಳಿ. ಬೋತ್ ಆಫ್ ದೆಮ್ ವೇರ್ ವೆರಿ ಹ್ಯಾಪಿ ಆ್ಯಂಡ್ ರಿಟರ್ನ್ ಟು ಪ್ರೇಮ್ ಹೌಸ್. ಆವಾಗ ಅವರಿಗೆ ಆ ವಿಷಯವನ್ನು ತಿಳಿದು ಖುಷಿ ಆಗ್ತದೆ, ಮನೆಗೆ ಬರ್ತಾರೆ. ನೋಡಿ, ಆ ಒಂದು ಜಿಂಕೆ ಅವರು ಬಂದ ತಕ್ಷಣನೇ ಈಗ ವೇಗವಾಗಿ ಓಡಿ ಬಂದು ಅವ್ರಿಗೆ ಏನು ಮಾಡ್ತಾ ಇದೆ, ಅವರೊಂದಿಗೆ ಮಾತನಾಡ್ತಾ ಇದೆ. ಪ್ರೇಮ್ ಟೋಲ್ಡ್ ಈಸ್ ಮದರ್ ಅಬೌಟ್ ದೇರ್ ಪ್ಲ್ಯಾನ್. ಪ್ರೇಮ್ ಆಸ್ಕ್ಡ್ ಈಸ್ ಮದರ್, ಬಟ್ ಹೂ ಶಾಲ್ ವಿ ಕಂಪ್ಲೇಂಟ್ ಟು? ಮದರ್ ರಿಪ್ಲೈಡ್. ಅವರ ಒಂದು ಪ್ಲ್ಯಾನ್ ಬಗ್ಗೆ ಏನು ಮಾಡ್ತಾನೆ, ತಾಯಿಗೆ ತಿಳಿಸ್ತಾನೆ. ಅವಾಗ ತಾಯಿ ಹೇಳ್ತಾಳೆ, ಆದರೆ ನೀವು ಯಾರಿಗೆ ಬರಿತೀರಾ ಪತ್ರವನ್ನು? ಮದರ್ ರಿಪ್ಲೈಡ್, ಆಫ್ ಕೋರ್ಸ್ ಟು ದೇರ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಯಾರಿಗೆ ಬರಿಬೇಕು ಅಂದಾಗ ಅವ್ರು ಹೇಳ್ತಾಳೆ, ಗ್ರಾಮ ಸಭಾ ಪ್ರೆಸಿಡೆಂಟಿಗೆ ಬರಿಬೇಕು ನೀವು. ಅವ್ರಿಗೆ ಬರೆದಾಗ ಅವರು ಈ ನಿರ್ಧಾರದಿಂದ ಹಿಂದೆ ಸರಿಬಹುದು ಅಂತೇಳಿ ಹೇಳ್ತಾಳೆ. ಪ್ರೇಮ್ ರೋಟ್ ಎ ಲೆಟರ್ ಟು ದಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಆ್ಯಂಡ್ ರಿಕ್ವೆಸ್ಟೆಡ್ ಈಸ್ ಪೇರೆಂಟ್ಸ್ ಆ್ಯಂಡ್ ದೇರ್ ಫ್ರೆಂಡ್ಸ್ ಟು ಸೈನ್ ಆನ್ ಇಟ್. ಒಂದು ಪತ್ರವನ್ನು ಬರಿತಾನೆ ಪ್ರೇಮು. ಬರೆದ ನಂತರ ಅದರ ಕೆಳಗಡೆ ಏನು ಮಾಡ್ತಾನೆ, ತನ್ನ ತಾಯಿ ತಂದೆಯ ಹೆಸರು ಬರೆದು ಅವರ ಸೈನನ್ನು ತಗೊಳ್ತಾನೆ. ಅದೇ ರೀತಿಯಾಗಿ ತನ್ನ ಗೆಳೆಯರ ಹೆಸರನ್ನು ಬರೆದು ಅವರ ಸೈನನ್ನು ಕೂಡ ಏನು ಮಾಡ್ತಾನೆ, ತಗೊಳ್ತಾನೆ. ದೇ ಆಲ್ಸೋ ಟುಕ್ ಸಿಗ್ನೇಚರ್ ಆಫ್ ದಿ ಪೀಪಲ್ ಇನ್ ದಿ ಲೋಕಲ್ ಕಮ್ಯುನಿಟಿ.
ಸುತ್ತಮುತ್ತ ಇರುವಂಥ ತಮ್ಮ ಸಮುದಾಯದ ಎಲ್ಲ ಜನರ ಒಂದು ಸಹಿಯನ್ನು ಕೂಡ ಅವನೇನು ಮಾಡ್ತಾನೆ, ಸಂಗ್ರಹಿಸ್ತಾನೆ. ಆ್ಯಂಡ್ ದೋಸ್ ರಿಸೈಡಿಂಗ್ ಇನ್ ನಿಯರ್ ಬೈ ವಿಲೇಜ್, ಅಲ್ಲದೆ ತನ್ನ ಸುತ್ತಮುತ್ತ ಇರುವಂಥ ಹಳ್ಳಿಗಳ ಜನರನ್ನು ಕೂಡ ಏನು ಮಾಡ್ತಾನೆ, ಅವನು ಕಾಂಟ್ಯಾಕ್ಟ್ ಮಾಡಿ ಅವರ ಸಹಿಗಳನ್ನು ತೆಗೆದುಕೊಂಡು ಈ ಒಂದು ಮರಗಿಡಗಳನ್ನು ಕಟ್ ಮಾಡೋದು ನಿಲ್ಲಿಸಿ ಅಂತೇಳಿ ಪತ್ರವನ್ನು ಬರಿತಾನೆ. ಪ್ರೇಮ್ sent the letter to the president of Gram Sabha. Very soon he got reply from the president of Gram Sabha. ಅತಿ ವೇಗವಾಗಿ ಅದೇ ರೀತಿಯಾಗಿ ಆ ಕಡೆಯಿಂದಲೂ ಕೂಡ ಏನು ಮಾಡ್ತದೆ, ಅವನಿಗೆ ರಿಪ್ಲೈ ಬರ್ತದೆ, ಉತ್ತರ ಬರ್ತದೆ. ಯಾರಿಂದ? ಪ್ರೆಸಿಡೆಂಟ್ ಆಫ್ ಗ್ರಾಮ್ ಸಭಾ. ಡಿಯರ್ ಪ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ನೇಚರ್. ಪ್ರೇಮ್, ನಮಗೆ ಸಂತೋಷ, ನೀನು ಈ ಒಂದು ನಿಸರ್ಗದ ಮೇಲೆ ಇಟ್ಟಿರುವಂಥ ಪ್ರೀತಿ ಕಾಳಜಿಗೆ ಅದರಿಂದ ನೋಡಿ ನಮಗೆ ಸಂತೋಷವಾಯಿತು. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದಿ ಫಾರೆಸ್ಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ನೀನೇನು ವಿನಂತಿ ಮಾಡಿದೆಯಲ್ಲ, ಈ ಒಂದು ಮರಗಳನ್ನು ಕಟ್ ಮಾಡಬೇಡ್ರಿ ಅಂತೇಳಿ ಆ ಒಂದು ವಿನಂತಿಯನ್ನು ನಾವು ಏನು ಮಾಡಿದ್ದೀವಿ, ಒಪ್ಪಿಕೊಂಡಿದ್ದೀವಿ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಟ್ ಡೌನ್ ದಿ ಟ್ರೀಸ್ ಇನ್ ದಿ ಫಾರೆಸ್ಟ್. ನಾವೇನು ನಿರ್ಧಾರ ಮಾಡಿದ್ದೀವಿಯಪ್ಪ ಅಂತಂದರೆ, ಈ ಅರಣ್ಯದಲ್ಲಿರುವಂಥ ಗಿಡ ಮರಗಳನ್ನು ಕಟ್ ಮಾಡದೇ ಇರೋದಕ್ಕೆ ತೀರ್ಮಾನಿಸಿದ್ದೀವಿ. ನೌ ದಿ ಪ್ಲಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್. ಇವಾಗ ಅಲ್ಲಿರುವಂಥ ಎಲ್ಲ ಮರಗಿಡಗಳು, ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಪ್ರಾಣಿ ಪಕ್ಷಿಗಳು ಕೂಡ ಸೇಫ್ ಆಗಿವೆ, ಯಾವುದೇ ತೊಂದರೆ ಇಲ್ಲ ಅವುಗಳಿಗೆ ಅಂತೇಳಿ ಗ್ರಾಮಸಭಾ ಪ್ರೆಸಿಡೆಂಟ್ ಉತ್ತರವನ್ನು ಬರೀತಾರೆ. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜಸ್. ಈ ಒಂದು ಉತ್ತಮ ಸಂದೇಶವನ್ನು ನಿಮ್ಮ ಸುತ್ತಮುತ್ತಿರುವಂಥ ಹಳ್ಳಿಯ ಜನರಿಗೆ, ನಿಮ್ಮ ತಂದೆ ತಾಯಿಯರಿಗೆ, ನಿಮ್ಮ ಫ್ರೆಂಡ್ಸಿಗೆ ತಿಳಿಸು ಅಂತೇಳಿ ಯುವರ್ಸ್ ಸಿನ್ಸಿಯರ್ಲಿ ಶ್ರೀಮತಿ ರುಕ್ಮಿಣಿ ರಾಮಯ್ಯ, ಪ್ರೆಸಿಡೆಂಟ್ ಆಫ್ ಗ್ರಾಮ್ ಸಭಾ. ಆ ಗ್ರಾಮ ಸಭಾದ ಮುಖ್ಯಸ್ಥರ ಹೆಸರು ಏನಿರ್ತಿತ್ತಪ್ಪ ಅಂತಂದರೆ, ಪ್ರೆಸಿಡೆಂಟ್ ಹೆಸರು ರುಕ್ಮಿಣಿ ರಾಮಯ್ಯ. ದ್ಯಾಟ್ ಈವ್ನಿಂಗ್ ಫ್ರೇಮ್ ವೆಂಟ್ ಬ್ಯಾಕ್ ಟು ದಿ ವಿಲೇಜ್ ಆ್ಯಂಡ್ ಅಶ್ಯೂರ್ಡ್ ದಿ ವಿಲೇಜರ್ಸ್ ದ್ಯಾಟ್ ನಥಿಂಗ್ ವುಡ್ ಹ್ಯಾಪನ್ ಟು ದಿ ಫಾರೆಸ್ಟ್ ಆ್ಯಂಡ್ ದಿ ಎನಿಮಲ್ಸ್. ಆ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗಿ ಎಲ್ಲ ಜನರಿಗೆ ತಿಳಿಸ್ತಾನೆ ಪ್ರೇಮ್, ನಾವು ಬರೆದಂಥ ಪತ್ರಕ್ಕೆ ಉತ್ತರ ಬಂದಿದೆ. ಈ ಉತ್ತರದಿಂದ ಏನಾಗಿದೆಯಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ಎಲ್ಲ ಮರಗಿಡಗಳು, ಯಾವುದೇ ರೀತಿಯ ಮರಗಿಡಗಳು, ಪ್ರಾಣಿಗೂ ಕೂಡ ತೊಂದರೆ ಇಲ್ಲ, ಎಲ್ಲವೂ ಕೂಡ ಸೇಫ್ ಆಗಿವೆ ಅಂತೇಳಿ ಹೇಳ್ತಾನೆ. ಕ್ವಶನ್ ಆನ್ಸರನ್ನು ನೋಡೋಣ. ಫೈಂಡ್ ಒನ್ ವರ್ಡ್ಸ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ಫ್ರಾಮ್ ದಿ ಲೆಸನ್. ಈ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ನೀವು ಒಂದು ವರ್ಡನ್ನು ಬರಿಬೇಕು, ಒಂದು ವರ್ಡನ್ನು ಬರಿಬೇಕು, ಒಂದು ಶಬ್ದವನ್ನು ಅದಕ್ಕೆ ಆಯ್ಕೆ ಮಾಡಿ ಬರಿಬೇಕು. ಎ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್. ವೈಲ್ಡ್ ಎನಿಮಲ್ಸ್ ಅಂದರೆ ಯಾವುದು? ಹೌದಲ್ಲ, ಇಂದಿನ ಪಠದಲ್ಲಿ ನೀವು ತಿಳ್ಕೊಂಡಿರ. ವೈಲ್ಡ್ ಎನಿಮಲ್ಸ್ ಅಂದರೆ ಕಾಡು ಮೃಗಗಳು, ಕಾಡು ಪ್ರಾಣಿಗಳು. ಆ ಕಾಡು ಪ್ರಾಣಿಗಳು ವಾಸಿಸುವಂಥ ಸ್ಥಳ ಯಾವುದು ಅಂತೇಳಿ ಕೇಳ್ತಾನೆ ಅವನು. ಆವಾಗ ನಾವು ಅದರ ಉತ್ತರ ಏನಂತ ಬರಿಬಹುದು? ಫಾರೆಸ್ಟ್. ಸರಿಯಾದಂಥ ಉತ್ತರ. ಎ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್. ಎ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್. ವಸ್ತು ಅಥವಾ ಮನುಷ್ಯ ತುಂಬ ಮೆಚ್ಚುವಂಥ, ಇಷ್ಟಪಡುವಂಥದಕ್ಕೆ ಏನಂತ ಕರಿತೀವಿ ನಾವು ಅಂತೇಳಿ ಕೇಳಿದಾಗ ಫೇವ್ರೇಟ್ ಅಂತೇಳಿ ಕರಿತೀವಿ. ಅವನಿಗೆ ಇಷ್ಟವಾದಂಥದ್ದಕ್ಕೆ, ಭಾಳ ಅತಿಯಾದ ಇಷ್ಟವಾದಂಥದ್ದಕ್ಕೆ ಏನಂತ ಕರಿತೀವಿ ನಾವು? ಅವನ ಫೇವ್ರೇಟ್ ಅಂತೇಳಿ ಕರಿತೀವಿ. ಟು ಕಮ್ ಬ್ಯಾಕ್, ವಾಪಸ್ ಬರುವುದಕ್ಕೆ ಏನಂತ ಕರಿತೀವಿ? ರಿಟರ್ನ್. ಟು ರೈಟ್ ಬ್ಯಾಕ್, ಮತ್ತು ಮತ್ತೊಬ್ಬರು ಬರೆದಂಥ ಪತ್ರಕ್ಕೆ ಉತ್ತರವನ್ನು ಬರೆಯುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ರಿಪ್ಲೈ ಅಂತೇಳಿ ಕರಿತೀವಿ. ವೇರ್ ದೇರ್ ಈಸ್ ನೋ ಡೇಂಜರ್, ಯಾವುದೇ ರೀತಿಯ ತೊಂದರೆ ಇಲ್ಲಾರ್ದಕ್ಕೆ ನಾವೇನಂತ ಕರಿತೀವಿ ಅಂತೇಳಿ ಇರುವಂಥ ಪ್ರಶ್ನೆ. ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದಾಗ ಅದಕ್ಕೆ ನಾವೇನಂತ ಕರಿತೀವಿ? ಸೇಫ್ ಅಂತೇಳಿ ಕರಿತೀವಿ. ರೀಅರೇಂಜ್ ದಿ ಲೆಟರ್ಸ್ ಟು ಗೆಟ್ ನೇಮ್ಸ್ ಆಫ್ ಡಿಫರೆಂಟ್ ಟ್ರೀಸ್. ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಡಲಾಗಿದೆ. ಇಲ್ಲಿ ಡಿಫರೆಂಟ್ ಟ್ರೀಸ್ ನೇಮ್ ಅದು ಬೇರೆ ಬೇರೆ ಮರದ ಹೆಸರಿದೆ. ಆ ಹೆಸರನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಅವರು ಹಿಂದೆ ಮುಂದೆ ಮಾಡಲಾಗಿದೆ ಆ ಒಂದು ಜಂಬಲ್ ವರ್ಡ್ಸ್ಗಳು. KAO ಆ ಮೂರು ಪದಗಳನ್ನು ಬಳಸಿಕೊಂಡು, ಅಕ್ಷರವನ್ನು ಬಳಸಿಕೊಂಡು ಆ ಒಂದು ಟ್ರೀನ ಹೆಸರು ಮಾಡಬೇಕು.
ಓಕ್ ಸರಿಯಾದಂಥ ಉತ್ತರ. ಎರಡನೇದು ಬಂಬೂ, ಮೂರನೇದು ಪಾಮ್, ನಾಲ್ಕನೇದು ನೀಮ್, ಫಿಫ್ತ್ ಒನ್ ಪೈನ್, ಸಿಕ್ಸ್ತ್ ಒನ್ ಯುಕಾಲಿಪ್ಟಸ್. ನೆಕ್ಸ್ಟ್, answer the following questions in 2 or 3 sentences each. Where did Prem and his family live? Prem and his family lived in a small village near Bandipura forest. Why was Prem sad? Prem heard that forest trees will soon be cut, so he came home sad and worried. What did Prem and his friend Nasrin do to solve the problem? Prem and his friend wanted to appeal to the authorities to drop the idea of cutting trees. Whom did they write the letter to? Prem wrote a letter to the president of Gram Sabha. What was the complaint about? Petition was for not cutting the trees in the forest. Who signed the complaint? Prem parents and their friends signed, and they also took signature of the people in the local community and those residing in nearby villages. What did the president of Gram Sabha write back to Prem? The Gram Sabha president replied that your request for not cutting trees in the forest has been accepted. We have decided not to cut the trees in the forest. Discuss with your friends and answer the following questions in the 4 to 6 sentences each. Describe Prem's love for the forest and the animals. Prem and Nasrin were feeling sad after hearing about the cutting of forest trees in the forest. They wanted to stop it. They were friendly with the animals and birds in the forest. Where will the animals and birds go if the trees are cut? So they wanted to stop it and write a letter to the president of the Gram Sabha. The president of Gram Sabha wrote back saying that they will let the trees stay in the forest. In the end, Prem and Nasrin were successful in their plan. This shows us that they were lovers of nature. The forest gives us pure air, water and soil. They keep the atmosphere clean. They provide shelter to the birds and animals. They provide fodder for the cattle and food for men. They give fiber and fertilizer. Timber is used for many purposes in man's life. How did the president of Gram Sabha praise Prem? The president of Gram Sabha praised Prem that we are happy about the love you shown towards nature. Your request for not cutting trees in the forest has been accepted. We have decided not to cut the tree in forest. Now the plants, animals and birds will be safe. What do you learn from this lesson? We learn that we should not cut the trees in the forest and we have to save the plants, animals and birds. Give the plural forms of the following words. ಸಿಂಗ್ಯುಲರ್ ಕೊಟ್ಟಿದ್ದಾರೆ, ಅದಕ್ಕೆ ಪ್ಲೂರಲ್ಸನ್ನು ನೀವು ಬರಿಬೇಕು. ಡೀರ್, ಇಲ್ಲಿ ಡೀರಿಗೆ 2 ರೀತಿಯಾದಂಥ ಪ್ಲೂರಲ್ ಫಾರ್ಮನ್ನು ನಾವು ನೋಡ್ಬೋದು. ಡೀರ್ಸ್ ಅಂತಲೂ ಕೂಡ ಬರಿತೀವಿ, ಡೀರ್ ಅಂತಲೂ ಕೂಡ ಬರಿತೀವಿ. ಸದ್ಯಕ್ಕೆ ನೀವು ಡೀರ್ ಅನ್ನೋದನ್ನೇ ಇಟ್ಕೊಂಡ್ಬಿಡಿ. ಅದು ಪ್ಲೂರಲ್ಲು ಕೂಡ ಸೇಮ್ ಆಗಿರುತ್ತೆ, ಸಿಂಗ್ಯುಲರ್ ಕೂಡ ಸೇಮ್ ಆಗಿರುತ್ತೆ. ಫಾರೆಸ್ಟ್, ಫಾರೆಸ್ಟ್ಸ್. ಫ್ರೆಂಡ್, ಫ್ರೆಂಡ್ಸ್. ಅಥಾರಿಟಿ, ಅಥಾರಿಟೀಸ್. Community, communities. Rewrite the following sentence using plural forms of the underlined words. Observe the change in the words. Where will the animal go if there are no trees? Where will the animals go if there are no trees?
The deer came sprinting towards him. The deer came sprinting towards them. I have good habits. We have good habits. The community that lived near the forest signed it. The communities that lived near the forests signed it. I appreciate your love for animal and bird. We appreciate your love for animals and birds. ಈ ಒಂದು ಪಾಠದಿಂದ ನಾವೇನು ತಿಳ್ಕೊಳ್ತೀವಪ್ಪ ಅಂತಂದರೆ, ನಾವು ಕೂಡ ನಿಸರ್ಗವನ್ನು ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು. ಪ್ರಾಣಿ ಪಕ್ಷಿಗಳಿಂದ, ನಿಸರ್ಗದಿಂದ ನಮಗೆ ಅನೇಕ ರೀತಿಯ ಸಹಾಯವಾಗುತ್ತೆ. ಒಂದು ವೇಳೆ ನಿಸರ್ಗವೇ ಇಲ್ಲಾಂದರೆ ನಮಗೆ ಆ ಒಂದು ಸುಂದರವಾದಂಥ ನೋಟವನ್ನು ಸವಿಯೋದಕ್ಕೆ ಸಾಧ್ಯವಾಗುವುದಿಲ್ಲ, ಸರಿಯಾದಂಥ ಗಾಳಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗಿರೋದಿಲ್ಲ, ಸರಿಯಾದಂಥ ನಾವು ಆಹಾರ, ನಮಗೆ ಬೇಕಾದಂಥ ಎಲ್ಲ ಒಂದು ಆಹಾರವನ್ನು ಈ ಮಣ್ಣಿನಿಂದ ಪಡಿತೀವಿ. ಆ ಮಣ್ಣು ಹಿಡಿದಿಡಬೇಕಾದ್ರೆ ಮರಗಿಡಗಳು ಅವಶ್ಯಕವಾಗಿ ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಏನು ಮಾಡಬೇಕು, ಮರಗಿಡಗಳನ್ನು ಬೆಳೆಸಬೇಕು, ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಈ ಪಾಠದ ಉದ್ದೇಶ. ಧನ್ಯವಾದಗಳು.